ಕಿರುತೆರೆ ನಟಿ ನಿರೂಪಕಿಗೆ ಚಾಕು ಇರಿಯಲಾಗಿದೆ. ಪತಿಯಿಂದಲೇ ನಟಿ ಮಂಜುಳಾಗೆ ಚಾಕುವನ್ನ ಇರಿಯಲಾಗಿದೆ. ಜುಲೈ 4ರಂದು ನಡೆದಿದ್ದಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಅಮೃತಧಾರೆ ಸೇರಿ ಹಲವಾರು ಸೀರಿಯಲ್ಗಳಲ್ಲಿ ನಟನೆ ಮಾಡಿದ್ದಂತಹ ನಟಿ ಪತ್ನಿಯ ಶೀಲವನ್ನ ಶಂಕಿಸಿ ಪತಿಯಿಂದಲೇ ಕೊಲೆಯಾಗಿರುವಂತಹ ಕೊಲೆಗೆ ಪ್ರಯತ್ನಗಳು ಪಟ್ಟಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಪೆಪ್ಪರ್ ಸ್ಪ್ರೇಯನ್ನ ಹೊಡೆದು ಕೊಲೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಕೊಲೆಗೆ ಯತ್ನಿಸಿದಂತಹ ಪತ್ನಿ ಅಂಬರೀಷ್ನನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ನಟಿ ಕೊಲೆಗೆ ಪತಿಯೇ ಪ್ರಯತ್ನವನ್ನ ಪಟ್ಟಿದ್ದಾರೆ. ಹನುಮಂತನಗರ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೂಡ ದಾಖಲಾಗಿದೆ. ಕಿರುತೆರೆ ನಟಿ ನಿರೂಪಕಿಗೆ ಚಾಕು ಇರಿಯಲಾಗಿದೆ. ಯಾವ ಕಾರಣಕ್ಕೆ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ, ಪತ್ನಿಯ ಶೀಲವನ್ನ ಶಂಕಿಸಿ ಈ ಒಂದು ಕೊಲೆಗೆ ಪ್ರಯತ್ನಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಮೃತಧಾರೆ ಸೀರಿಯಲ್ನಲ್ಲಿ ನಟನೆಯನ್ನ ಮಾಡ್ತಾ ಇದ್ದಂತಹ ನಟಿ ನೋಡಿ ಇವರೇ. ಈಕೆಗೆ ಪತಿಯೇ ಚಾಕುವನ್ನ ಇರಿದಿದ್ದಾರೆ. ಕೊಲೆ ಮಾಡೋದಕ್ಕೆ ಪ್ರಯತ್ನಗಳು ಕೂಡ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಜುಲೈ 4ರಂದು ನಡೆದಿರುವಂತಹ ಘಟನೆ ಏನಿದೆ ಅದು ತಡವಾಗಿ ಬೆಳಕಿಗೆ ಬಂದಿರುವಂತಹ ಘಟನೆ ಇದು. ಮೊದಲಿಗೆ ಜಗಳ ಶುರುವಾಗಿದೆ. ಮಾತಿಗೆ ಮಾತು ಬೆಳೆದು ಜಗಳ ಶುರುವಾಗಿ ಆನಂತರ ಪತಿ ಅಂಬರೀಷ್ ಪತ್ನಿ ಮಂಜುಳಾಗೆ ಚಾಕುವನ್ನ ಇರಿದಿದ್ದಾರೆ. ಜುಲೈ 4ರಂದು ಆಗಿರುವಂತಹ ಘಟನೆ ಇದು ಈಗ ಬೆಳಕಿಗೆ ಬರ್ತಾ ಇದೆ. ಪತ್ನಿಯ ಶೀಲವನ್ನ ಶಂಕಿಸಿ ಪತಿಯಿಂದಲೇ ಕೊಲೆ ಮಾಡೋದಕ್ಕೆ ಪ್ರಯತ್ನಗಳಾಗಿದೆ. ಮುಖಕ್ಕೆ ಪೆಪ್ಪರ್ ಸ್ಪ್ರೇಯನ್ನ ಹೊಡೆದು ಕೊಲೆಗೆ ಪ್ರಯತ್ನಗಳನ್ನ ಪಟ್ಟಿದ್ದಾರೆ. ಕೊಲೆ ಯತ್ನಿಸಿದ ಪತಿ ಏನಿದ್ದಾರೆ ಅಂಬರೀಷ್, ಆತನನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಮಂಜುಳಾ ಅವರ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಸದ್ಯಕ್ಕೆ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಅನ್ನೋದು ಮಾಹಿತಿ. ಪತಿಯಿಂದಲೇ ನಟಿ ಶ್ರುತಿಗೆ ಚಾಕು ಇರಿತ ಆಗಿದೆ. ಜುಲೈ 4ರಂದು ನಡೆದಿದ್ದಂತಹ ಘಟನೆ ಇದು. ಯಾವ ಕಾರಣಕ್ಕಾಗಿ ಗಲಾಟೆ ಶುರುವಾಯಿತು, ಮುಖಕ್ಕೆ ಸ್ಪ್ರೇ ಮಾಡುವಷ್ಟರ ಮಟ್ಟಿಗೆ ಜಗಳ ಹೋಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಪೆಪ್ಪರ್ ಸ್ಪ್ರೇ ಯಾರು ಇಟ್ಕೊಂಡಿದ್ರು, ಮೊದಲೇ ಎಲ್ಲವೂ ಕೂಡ ಪ್ರೀ ಪ್ಲಾನ್ ಆಗಿತ್ತಾ, ಕೊಲೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ, ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಆಗಿತ್ತಾ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕೆಂದ್ರೆ ಪೆಪ್ಪರ್ ಸ್ಪ್ರೇಯನ್ನ ಬಳಕೆ ಮಾಡಿರೋದ್ರಿಂದ ಅನುಮಾನಗಳು ಸಹಜವಾಗಿಯೇ ವ್ಯಕ್ತವಾಗುತ್ತೆ. ಅಮೃತಧಾರೆ ಸೇರಿ ಹಲವಾರು ಸೀರಿಯಲ್ಗಳಲ್ಲಿ ನಟನೆ ಮಾಡಿದಂತಹ ನಟಿ ಮಂಜುಳಾಗೆ ಚಾಕುವನ್ನ ಇರಿಯಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಏಕೆಯೇ ಮಂಜುಳಾ. ಹಲವಾರು ಧಾರಾವಾಹಿಗಳಲ್ಲೂ ಕೂಡ ಈಕೆ ನಟಿಸಿದ್ದಾರೆ, ಮತ್ತೆ ನಿರೂಪಕಿಯೂ ಕೂಡ ಹೌದು ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಗಂಡ ಹೆಂಡತಿ ಕೂತು ಸಮಸ್ಯೆ ಏನಾಗಿತ್ತು ಅನ್ನೋದನ್ನ ಬಗೆಹರಿಸ್ಕೊಳ್ಳೋದನ್ನ ಬಿಟ್ಟು ಯಾಕೆ ಅನುಮಾನಗಳು ವ್ಯಕ್ತವಾಯಿತು, ಯಾವ ವಿಚಾರಕ್ಕೆ, ಇಲ್ಲಿ ಯಾರ ಜೊತೆಲಾದ್ರೂ ಹೊರಗಡೆ ಹೋಗಿದ್ರಾ, ಏನ್ ಕತೆ ಏನು, ಇದೆಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿರುವಂಥದ್ದು. ಸದ್ಯಕ್ಕೆ ಇದೀಗ ಅಂಬರೀಷ್ನನ್ನ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸಮಸ್ಯೆ ಏನೇ ಇದ್ರೂ ಕೂತು ಬಗೆಹರಿಸ್ಕೊಳ್ಬಹುದಾಗಿತ್ತು. ಚಾಕು ಇರುವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ದ್ವೇಷವನ್ನ ಬೆಳೆಸ್ಕೊಂಡಿದ್ರು ಪತಿ ಅನ್ನೋದು ಗೊತ್ತಾಗ್ತಾ ಇದೆ. ಪತ್ನಿಯ ಶೀಲವನ್ನ ಶಂಕಿಸಿ ಪತಿಯಿಂದಲೇ ಕೊಲೆಗೆ ಪ್ರಯತ್ನಗಳಾಗಿದೆ. ಈ ಒಂದು ಘಟನೆ ನಡೆದಿರೋದು ಜುಲೈ 4ರಂದು. ಬಟ್ ಆದ್ರೆ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಜುಲೈ 4
ಆಗಿರುವಂತಹ ಘಟನೆ ಯಾವಾಗಾಯಿತು, ಬೆಳಗ್ಗೆ ಆಯಿತು, ಸಂಜೆ ಆಯಿತಾ ಅಥವಾ ಮಧ್ಯಾಹ್ನ ಆಯಿತಾ, ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿರುವಂಥದ್ದು. ಆಗಾಗ ಆಕೆಗೆ ಕಿರುಕುಳವನ್ನು ಕೂಡ ಕೊಡ್ತಾ ಇದ್ದ ಅಂಬರೀಷ್ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವ ಮಾಹಿತಿ. ಶೀಲವನ್ನ ಶಂಕಿಸಿ ಆಗಾಗ ಜಗಳಗಳು ಕೂಡ ಆಗ್ತಾ ಇತ್ತು ಇಬ್ಬರ ನಡುವೆ. ಬಟ್ ಆದರೆ ಆ ಜಗಳ ಕೊಲೆಯ ಪ್ರಯತ್ನಕ್ಕೆ ಬಂದು ತಲುಪಿದೆ.